ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಿದ್ದೀರಾ? ಜಲ್ಲಿ ಮೆಟ್ಲಿಂಗ್ ರೋಡು. ನೋಡಿ, ಈ ಜಲ್ಲಿ ಮೆಟ್ಲಿಂಗ್ ರೋಡ್ ಇದು. ಈ ರೋಡ್ ಹೊಂದ್ಕೊಂಡಿರೋಂಥ ಜಾಗ 29 ಗುಂಟೆ ಜಾಗ. ಇದಕ್ಕಿಂತ ಮುಂಚೆ ನೋಡಿ ನೀವು ಹಿಲ್ ವ್ಯೂ ಪ್ರಾಪರ್ಟಿ ಇದು. ಇಲ್ಲಿಂದ ನಿಮಗೆ 200 ಅಡಿ ಹೋದರೆ ಟಾರ್ ರೋಡು, ಮತ್ತು ಇಲ್ಲಿಂದ 1 ಕಿಲೋಮೀಟ್ರ್ ಹೋದರೆ ನಿಮಗೆ 1.5 ಕಿಲೋಮೀಟ್ರ್ ಹೋದರೆ ಜಿಲ್ಲಾ ಪಂಚಾಯಿತಿ. ಅದೊಂದು ಸಿಟಿ ಮತ್ತು ಈ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ 29 ಗುಂಟೆ. ನೋಡಿ, ಹಿಲ್ ವ್ಯೂ ಪ್ರಾಪರ್ಟಿ ನಿಮಗೆ ಪ್ಯೂರ್ ಕೆಂಪು ಮಣ್ಣು. ಮತ್ತು ನಿಮಗೆ ಈ 29 ಗುಂಟೆಲಿ ಒಂದು ಬೋರ್ ಇದೆ ವಿತ್ TC ಇದೆ, ಒಂದು ಬಾವಿ ಇದೆ. ನೋಡಿ, ಇದು ಬಾವಿ ಮತ್ತು ಒಂದು ಮೋಟ್ರ್ ಮನೆ ಇದೆ. ಈ 29 ಗುಂಟೆಲಿ ನಿಮಗೆ 30 ತೆಂಗಿನ ಮರ ಬರುತ್ತೆ. ಮಾವಿನ ಮರ ಬಂದು ನಿಮ್ಗೆ ಒಂದು 25 ಮಾವಿನ ಮರ ಬರುತ್ತೆ. 100 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ವಿಡ್ತ್ ಬರುತ್ತೆ. ಮತ್ತು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ ಈ ಜಾಗ ಬಂದು. ನೋಡಿ, ಅಲ್ಲಿವರೆಗೂ ಬರುತ್ತೆ. ಆ ಬೈಕ್ ಏನಿದೆ ಅಲ್ಲಿವರೆಗೂ, ಅಲ್ಲಿಂದ ಸ್ಟಾರ್ಟ್ ಆಗಿ 100 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ಫೇಸ್ ಬರುತ್ತೆ. ಮತ್ತು ನಿಮಗೆ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಎಲ್ಲ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ನಿಮಗೆ ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ಮತ್ತು ವಿದ್ಯುತ್ ಕಂಬ ಎಲ್ಲ ಇದೆ. ಆರಾಮಾಗಿ ನೀವು ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಇದು 7.5 HP ನೀರಿದೆ ಇದರಲ್ಲಿ, 7.5 ಇಂಚು ನೀರಿದೆ ಮತ್ತು ನಿಮಗೆ ಎಲ್ಲ ಮಾವಿನ ಮರಗಳು ಕೂಡ ಚೆನ್ನಾಗಿ ಆರೋಗ್ಯವಾಗಿದೆ. ಮತ್ತು ತೆಂಗಿನ ಮರಗಳು ಕೂಡ ನಿಮಗೆ ಎಲ್ಲ 15 ವರ್ಷದ ತೆಂಗಿನ ಮರಗಳು, ಚಿಕ್ಕ ವಯಸ್ಸಿನ ತೆಂಗಿನ ಮರಗಳು. ಇವರು ತೆಂಗಿನ ಎಳ್ನೀರನ್ನ ಕುಯ್ಸಲ್ಲ, ಎಲ್ಲ ತನ್ನಗೆ ತಾನಾಗೆ ಬೀಳಬೇಕು ತೆಂಗಿನಕಾಯಿಗಳು, ಆ ಥರ ಇದು ಮಾಡ್ತಾರೆ. ಎಲ್ಲ ಮರಗಳು ಕೂಡ ತುಂಬಾ ಚೆನ್ನಾಗಿದೆ, ಆರೋಗ್ಯವಾಗಿದೆ. ಮತ್ತು ನಿಮಗೆ ಫುಲ್ಲು ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಈ ಜಾಗ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಜಾಗ, ತುಂಬಾ ಚೆನ್ನಾಗಿದೆ. ಒಂದು ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಈ ಜಾಗ ಮಾತ್ರ ಮಸ್ತ್ ಜಾಗ. ಮತ್ತು ನಿಮಗೆ ಅಕ್ಕಪಕ್ಕ ಎಲ್ಲ ಮನೆಗಳಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಈ ಜಾಗ ಬಂದು ಚನ್ನಪಟ್ಟಣಕ್ಕೆ 13 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗಿಲ್ಲಿಂದ 60 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣ ಮತ್ತು ಹಲಗೂರು ರೋಡು ಜಸ್ಟ್ ಇಲ್ಲಿಂದ 1.5 ಕಿಲೋಮೀಟ್ರು ಸ್ಟೇಟ್ ಹೈವೇ ಅದೊಂದು 1.5 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಮತ್ತು ಇಲ್ಲಿಂದ ಟಾರ್ ರೋಡ್ ಬಂದು ನಿಮಗೆ ಒಂದು 200 ಅಡಿ ಆಗುತ್ತೆ. ನೋಡಿ, ಫುಲ್ಲು ನಿಮಗೆ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಈ ಜಾಗ. ನೋಡಿ, ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಇದ್ರ ಬೆಲೆ ಬಂದು 3,20,000 ಹೇಳ್ತಾರೆ. ಯಾಕೆಂತಂದರೆ ಬೋರ್ ಎಲ್ಲ ಇರೋದ್ರಿಂದ. ಮತ್ತು ನಿಮಗೆ ಜಿಲ್ಲಾ ಪಂಚಾಯತಿಲಿ ಅಲ್ಲೆಲ್ಲ ಸ್ಕ್ವೇರ್ ಫೀಟ್ 4,000. ಅದರಿಂದ ಬರೀ 1 ಕಿಲೋಮೀಟ್ರ್ ಹಿಂದೆ ಇರೋದ್ರಿಂದ ಇದಕ್ಕೆ ಇಷ್ಟು ಬೆಲೆ ಹೇಳ್ತಾರೆ. ನೋಡಿ, ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ನಿಮ್ಗೆ ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ಮತ್ತು ನಿಮಗೆ ಈ ಜಾಗಕ್ಕೆ 2 ಕಡೆ ರೋಡ್ ಬರುತ್ತೆ. ಇದು ಬಂದು ನಕಾಶೆ ರೋಡು, ಇದು ಬಂದು 15 ಅಡಿ ನಕಾಶೆ ರೋಡು, 12 ಅಡಿ ನಕಾಶೆ ರೋಡ್ ಇದು. ಇದು ಕೂಡ ಗೌರ್ಮೆಂಟ್ ನಕಾಶೆ ರೋಡು, ಅದು ಕೂಡ ರೋಡು. 2 ಕಡೆ ನಿಮಗೆ ರೋಡ್ ಆಕ್ಸೆಸ್ ಇದೆ. ನೋಡಿ, ಪಕ್ಕದಲ್ಲೆಲ್ಲ ಮನೆಗಳೆಲ್ಲ ಇದೆ. ಮತ್ತು ಎಷ್ಟು ಚೆನ್ನಾಗೇ ಇದೆ ನೋಡಿ, ತೋಟಗಳೆಲ್ಲ. ಆರಾಮಾಗಿ ನೀವು ಇಲ್ಲಿ ಏನು ಬೇಕಾದರೂ ಹೊಸ್ದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ಬೇಕಾದರೆ ಇನ್ನೇನಾದರೂ ನೀವು ಸ್ಪೇಷಿಯಸ್ ಎಲ್ಲ ಮುಂದೆಗಡೆ ಎಲ್ಲ ಇದೆಯಲ್ಲ, ಅಲ್ಲಿ ಇನ್ನೇನಾದರೂ ಬೆಳೆನ ನೀವು ಬೆಳ್ಕೊಬೋದು. ಅಥವಾ ಇಷ್ಟೇ ನೀವು ಆರಾಮಾಗಿ ಇನ್ನೂ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಮುಂದೆಗಡೆ ಎಲ್ಲ ಜಾಗ ಇದೆ. ನೋಡಿ, ತೆಂಗಿನ ಮರಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ನಿಮಗೆಲ್ಲ ಮರಗಳು ಕೂಡ ಸೇಮ್ ಇದೇ ಥರ ಆರೋಗ್ಯವಾಗಿದೆ. ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ. ಮತ್ತು ನಿಮಗೆ ಫುಲ್ಲು ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ಇಲ್ಲಿಂದ ಹಿಡ್ದು ನಿಮಗೆ ನೋಡಿ, ಆ ದಿಬ್ಬ ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ಫುಲ್ಲು ನಿಮಗೆ ಬಾಕ್ಸ್ ಶೇಪಲ್ಲಿ ಬರುತ್ತೆ ಈ ಜಾಗ. ಇದ್ರ ಬೆಲೆ ಬಂದು 3,20,000 ಪರ್ ಗುಂಟೆ ಅಂತಾರೆ. ಕುತ್ಕೊಂಡು ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಜನರಲ್ ಪ್ರಾಪರ್ಟಿ ಇದು, 5,000 ರಿಂದ 10,000 ಕಮ್ಮಿ ಆಗ್ಬೋದು, ಅದಕ್ಕಿಂತ ಕಮ್ಮಿ ಆಗಲ್ಲ. ಮತ್ತು ನಿಮಗೆ ಅಕ್ಕಪಕ್ಕ ಎಲ್ಲ ಮನೆ ಇರೋದ್ರಿಂದ ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಆ ಖಾಲಿ ಜಾಗದಲ್ಲಿ ಏನು ಬೇಕಾದರೂ ನೀವು ಹೊಸ್ದಾಗಿ ಯಾವ ಥರ ಬೇರೆ ಬೇರೆ ಗಿಡಗಳು ಹಾಕೋಬೋದಲ್ಲೆಲ್ಲ. ಯಾರಿಗಾದರೂ ಈ 29 ಗುಂಟೆ ಜಾಗ ಬೇಕು ಅಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಆ ಮಿಷಿನ್ ಮನೆಯಿಂದ ಹಿಡ್ದು ನಿಮಗೆ ನೋಡಿ, ಮಿಷಿನ್ ಮನೆ ಅಲ್ಲಿಂದ ಹಿಡ್ದು ನಿಮಗೆ ಇಲ್ಲಿವರೆಗೂ 100 ಅಡಿಗಿಂತ ಜಾಸ್ತಿ ರೋಡ್ ಬಿಟ್ಟು ಬರುತ್ತಿದೆ.